ಇವರಿಬ್ರು ನಮ್ಮ ಕಾಲೇಜ್ ಟಾಪರ್ಸ್. ಏನೋ ಬ್ಲಾಗ್ ಮಾಡ್ತಾ ಇದೆಯೇನೋ, ಹಾಯ್ ಹೇಳ್ರೋ ವ್ಲಾಗಿಗೆ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಾಕೆ ಸುಮ್ಮನೆ ಕಣೋ. ಇಲ್ಲಿ ನೋಡಿ, ಇಲ್ಲಿ ಇದು ಯಾವ ಸ್ಟೈಲು? ಬುಲೆಟ್ ಕಟಿಂಗಾ? ಬುಲೆಟಾ ಬುಲೆಟಾ? ಯಾವ ಕಟಿಂಗ? ಮತ್ತೆ ಮಾಡಿಸಿದ್ಯಾ ಕಟಿಂಗ್ ಯಾವುದು ಅಂತ ಗೊತ್ತಿಲ್ವಾ? ಮುಲೆಟ್ ಕಟಿಂಗ್. ಮುಲೆಟ್ ಕಟಿಂಗ್ ನೋಡಿ ಗೈಸ್, ಇವನ್ನೆಲ್ಲ ಓದ್ತಾನೆ. ಅಲ್ಲಿ ಹೋಗಿ 2 ಶೀಟು 3 ಬಿಕ್ಲೆಟ್ ಇಟ್ಕೊಂಡು ಬರೀತಾನೆ. ಏನು ಓದಿಲ್ಲ ಅಂತ ಡೌ ಮಾಡ್ತಾನೆ. ಇಂಥವ್ರು ಇರಬೇಕು ನೋಡಿ, ಇವರು ಇಂಥವ್ರು ಇರ್ತಾರೆ. ಇಂಥವ್ರು ಇನ್ನೊಬ್ರು ಇರ್ತಾರೆ, ಎಲ್ಲ ತಲೆ ಎಲ್ಲ ಗುಬ್ರ ಹಾಕೊಂಡು ಅಲ್ಲಿ ಬರೀತಾ ಇರ್ತಾರೆ. ನೀನ್ ಹಿಂಗೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಸಪ್ರೇಟ್ ಆಗಿ ನಿನ್ ಫೋಟೋ ಎತ್ತಾಕ್ತೀನಿ. ಬರ ಇಲ್ಲಿ ಬ್ಯಾಲೆನ್ಸಿಂಗ್ ಟ್ರೇಡು, ಪ್ರಮೋಟಿಂಗ್ ಎಕನಾಮಿಕ್ ಬೋಳಿ ಮಗ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಸಕ್ಕತ್ತಾಗಿದ್ಯಾ ಮಚ್ಚ. ನೀ ನೆಕ್ಸ್ಟ್ ರಜನಿಕಾಂತ್ ಬಿಟ್ರೆ ನೀನೇ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಏನೋ ಕಂದಲೇ, ಏನೋ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವೆಲ್ಲ ಇಷ್ಟೊಂದು ಟೆನ್ಷನ್ ತಗೊಂಡು ಓದ್ತಿದ್ರೆ ನನ್ನ ಮಕ್ಕಳು ರೀಲ್ಸ್ ನೋಡ್ಕೊಂಡು. ಇವತ್ತು ಎಕ್ಸಾಮ್ ಐತೆ. ನಾವಂತೂ ಆವ್ರೇಜ್ ಸ್ಟೂಡೆಂಟ್, ನಮ್ಗೆ ಗೊತ್ತು. ನಮ್ಮ ಕ್ಲಾಸಲ್ಲಿ ಟಾಪರ್ ಯಾವ್ದ್ರಲ್ಲಿ ಟಾಪರ್ ಅಂದರೆ ಇದು ಏನೋ ಅಟೆಂಡೆನ್ಸ್ ಅಲ್ಲೇ ಟಾಪರ್. ಎಷ್ಟಿದೆಯಾ ಅಟೆಂಡೆನ್ಸು? 61. ನಿಜ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಷ್ಟೊಂದು ನಾನು ನೀನು ಬಂದಿರೋ ಲೆಕ್ಕ ನೋಡಿದ್ರೆ ಅದೇ ಅಷ್ಟು ಬಂದಿರೋಲ್ಲ ಅನ್ಕೊಂಡೆ. ಹೇಳಿ. ಇವಾಗ ನೀವು 61% ತೆಗೆದಿರೋ ಅನುಭವ ಹೇಗಿದೆ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ಜಾಸ್ತಿ ಆಗ್ಬೋದು. ಬ್ಯಾಡ್ ವರ್ಡ್ಸ್ ಬರುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಅಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಂಡಲ್ಲ, ಆ ಲೋಫರ್ ಈ ಕಾಲೇಜಿಗೆ ಕರ್ಕೊಂಡ್ಬಂದಿದ್ದೆ. ಈ ಕಾಲೇಜ್ ಇರೋದೇ ನಮ್ಮ ಮಕ್ಕಳಿಲ್ಲ. ಕರ್ಕೊಂಡ್ಬರೋದು ನಮ್ಮ ಅಪ್ಪ ಹತ್ರ CA ತಗೊಂಡು ಮಾತುಕತೆ CA ಸೇರಿಸಿ. ಇವಾಗ ಅದಕ್ಕೆ CA ಓದೋಕ್ಕಾಯ್ತಿಲ್ಲ, BCom ಓದೋಕ್ಕಾಯ್ತಿಲ್ಲ, ಜೀವನ ಎಕ್ಬಿಟ್ಟೋಯ್ತು. ಆ ಕ್ಯಾಮ್ರಾ ಮನೆ ಚಪ್ಪಲಿ ಬಂದಿಸಿ. ಯಾಕೆ ಕೊಡಬೇಕು ಅವರು? ಪಾಪ ನಿನ್ನ ಒಳ್ಳೇದಕ್ಕೆ ಸೇರ್ತಿರೋದು. ಒಳ್ಳೇದಿಕ್ಕಲ್ಲ ಗುರು, ಅವನು ಒಬ್ಬನೇ ಇದ್ದಾನೆ ಅಂತ ನನಗೆ ಸೇರಿಸ್ತಾರೆ ಈ ಕಾಲೇಜಿಗೆ ಅಷ್ಟೇ. ಒಬ್ಬನೇ ಇದ್ದಾನೆ ಅಂತ ಕಂಡು ಜೊತೆಲಿ ಇರೋಣ, ಜೊತೆಗೆ ಓದೋಣ, ಜೊತೆಗೆ ಸಕ್ಸಸ್ ಆಗೋಣ. ಫಸ್ಟ್ ಸೆಕೆಂಡ್ ಪೀಸ್ ಜೊತೆ ಬರ್ತಾ ಇದ್ದು, ಡಿಗ್ರಿ ಮಾತ್ರ ಯಾಕೆ ಸೇರ್ಕಾರಿತ್ತು? ನೀವು ಅವಾಗ ಜ್ಯೋತಿ ಕಾಲೇಜ್ಗೆ ಏನಕ್ಕೆ ಹೋಗೋದಂತ ಹೇಳಿ. ನೋಡಿ ಬ್ರೋ, ಈ ಕ್ವಶನ್ ನನ್ನ ಹತ್ರ ಆನ್ಸರ್ ಆಯ್ತು, ಹೇಳಿ. ಎಲ್ಲರೂ ಪ್ರಕಾರ ನಾನು ಜ್ಯೋತಿ ಕಾಲೇಜಿಗೆ ಡೌನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡು, ಆದರೆ ಅದಲ್ಲ. ಬೇರೆಗೆ ನಮ್ಮ ಅಕ್ಕ ಕರ್ಕೊಂಡು ಜ್ಯೋತಿ ಕಾಲೇಜಿಗೆ ಬರ್ತೀನಿ. ಬಿಟ್ಬಿಟ್ಟು ನಾನು ಫಸ್ಟ್ PUC ಸೆಕೆಂಡ್ PUC ಓದಿ ಜ್ಯೋತಿ ಕಾಲೇಜಲ್ಲಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಮಾತಾಡಿಸ್ತೀನಿ. ಇದಕ್ಕೆ ಬರ್ತೀನಿ ವಾಪಸ್ ಹೋಯ್ತಾ ಒಂದು ನಮ್ಮ ಅಕ್ಕನ ಕರ್ಕೊಂಡು. ಇಲ್ಲಾಂದರೆ ಹೋಗೋದಾರೆಲ್ಲ ಏನಪ್ಪ ಫ್ರೆಂಡ್ಶಿಪ್ ಅಂದರೆ ಅವ್ರನ್ನ ಮಾತಾಡಿಸ್ತೀನಿ, ಹೋಗ್ತೀನಿ. ಇದನ್ನು ಎಲ್ಲರೂ ತಪ್ಪಾಗಿ ನನ್ನ ಹತ್ರ ಅಪ್ಪ ನಿಮ್ಮ ಡವ್ ಅವರೇ ಜ್ಯೋತಿ ಕಾಲೇಜಲ್ಲಿ, ಅದಕ್ಕೆ ಯಾವಾಗಲೂ ಹೋಗ್ತೀನಿ ಅಂತ. ಸ್ವಲ್ಪ ಫೋನ್ ಕೊಡ್ತೀರಾ? ಸರಿನಾ? ನೀವು ಹೇಳಿದ್ದೆಲ್ಲ ಕರೆಕ್ಟು. ಆದರೆ ನಾವು ಒಂದು ದಿವಸ ನೋಡಿದ್ವಿ, ನೀವು ಒಬ್ಬರೇ ಬರ್ತಾ ಇದ್ವಿ, ನಿಮ್ಮ ಮಕ್ಕಳು ಕರ್ಕೊಂಡು ಬರ್ತಾ ಇದ್ವಿ. ನಮ್ಮ ಅಕ್ಕ ದಿನಾಗಲೂ ಕಾಲೇಜಿಗೆ ಬರಬೇಕು ಅಂತ ಏನಿಲ್ವಲ್ಲ. ಹೌದು, ಅವ್ರು ಬರ್ದಿರೋದೇ ನನ್ನ ಜೊತೆ ಕಾಲೇಜಿಗೆ ಹೋಗಬಾರ್ದು ಅಂತ ಏನಿಲ್ವಲ್ಲ. ಹೌದು. ಮತ್ತೆ ಅವಾಗ ಹೋದ್ರೆ ಪರವಾಗಿಲ್ಲ. ಬ್ರೋ, ನೀವು ನೋಡಿರೋ ಪ್ರಕಾರ ಬರೀ ನಾನು ಜ್ಯೋತಿ ಕಾಲೇಜಿಗೆ ಹೋಗೋದು ನೋಡಿರೋ ಬ್ರೋ. ಅದೇ ಥರ ನಾನು BMS ಕಾಲೇಜ್ಗೂ ಹೋಗ್ತೀನಿ, ಸರಿನಾ? ದಯಾನಂದ ಸಾಗರ್ ಮೇನ್ ಬ್ರಾಂಚ್ಗೂ ಹೋಗ್ತೀನಿ. ಎಲ್ಲ ಜಾಗರು ನಮ್ಮ ಫ್ರೆಂಡ್ಸ್